श्रीराम समर्थ विदेहापरी कालोनी प्रपंच मुमुक्षु जनादागी अध्यात्म चर्चा करोनी बहुलोकते मेळवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ। अत्यंत ಇದರಿಂದ ಹೇಳ್ತೀನಿ ಏನು ಅಂತಂದ್ರೆ ನಮ್ರತೆಯಿಂದ ಹೇಳ್ತೀನಿ ಏನು ಅಂದ್ರೆ ಇದರೊಳಗಿನ ಕರೋನಿ ಮತ್ತು ಈಗಿನ ಕೊರೋನಾ ಇದರೊಳಗಿನ ಭಾಳ ಫರಕಿಲ್ಲ. ಬಾಯಾಗಿ ಒಂದ್ಸಲ ಕೊರೋನಾ ಅಂತ ಒಂದು ಕರೋನಿ ಅನ್ನೋದು ಹಂಗೆ ಬರದೇ ಇರುವಂಗೆ ಸ್ವಲ್ಪ ಮಾಡು. ಕರೋನಿ ಬಹುಲೋಕದ ಮೇಳವೀತಿ ಅನ್ನೋ ಕೆಲಸ ಕೊರೋನಾದಿಂದ ಬಹಳ ಜನರನ್ನು ಸೇರಿಸಿದ್ದೀರಿ ಅಂತ. ಕೊರೋನಾ ಬಹು ಲೋಕ ಮೇಳವೀತಿ ಆಗಬಾರ್ದು. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಅದೇ ರೀತಿಯಾಗಿ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಭಾರತೀಯ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿನೇ ಆಧ್ಯಾತ್ಮಿಕ ಅನುಭವಗಳ ಒಂದು ಚಕ್ರವರ್ತಿಯಾಗಿರ್ತಕ್ಕಂಥ ಅತ್ಯಂತ ಚಿಕ್ಕ ಬಾಲಕರಾಗಿರ್ತಕ್ಕಂಥ ಸಣ್ಣ ಮಗುವಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಒಂದು ಅನುಗ್ರಹದಿಂದ ನಾವು ಈ ಕಾರ್ತೀಕ ಮಾಸದ ಪ್ರಯುಕ್ತವಾಗಿ ಇಂದಿಗೆ ಸರಿಯಾಗಿ ಒಂದು ತಿಂಗಳು ತಿಥಿಯ ಪ್ರಕಾರವಾಗಿ ಒಂದು ತಿಂಗಳು ನಾವು ಜ್ಞಾನೇಶ್ವರಿಯ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಾರೀಖಿನ ಪ್ರಕಾರವಾಗಿ 16ನೇ ತಾರೀಕಿಗೆ ಆಗ್ತದೆ. ನಾಳೆ ನಾಡೋದಕ್ಕಾಗ್ತದೆ. ತಿಥಿಯ ಪ್ರಕಾರವಾಗಿ ಇವತ್ತಿಗೆ ಅಮಾವಾಸ್ಯ. ಈ ಒಂದು ಜ್ಞಾನೇಶ್ವರಿಯ ಪ್ರವಚನ ಓದೋದು ಮತ್ತು ಓವಿಗಳ ಚಿಂತನೆ ಮಾಡುವುದೇನದನ್ನು ಇದು ನಮ್ಮ ಸಂಕಲ್ಪದಿಂದ ಆಯಿತು ಅನ್ನುವಂಥದ್ದು ಎಳ್ಳಷ್ಟು ಏನಿಲ್ಲ ಅಂದ್ರೆ ಹೇಳುವಂತಹ ಒಂದು ಪ್ರಶ್ನೆ ಇಲ್ಲ. ಇದರೊಳಗೆ ನಮ್ಮ ಸಂಕಲ್ಪದಿಂದ ಆಗುವಂತಹ ವಿಷಯನೇ ಅಲ್ಲ, ಅವರ ಅನುಗ್ರಹದಿಂದನೇ ಆಗ ನಾನು ಪ್ರತಿ ದಿವಸ ಏನಂತೀನಿ ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಹಾಗೂ ಸಂತ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಒಂದು ತಿಂಗಳು ಈ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಎರಡೂ ಅಧ್ಯಾಯಗಳು ಅಪ್ರತಿಮವಾಗಿರ್ತಕ್ಕಂಥವು, ಅದ್ಭುತವಾಗಿರ್ತಕ್ಕಂಥವು, ಜೀವನದ ಸಮಗ್ರವಾಗಿರ್ತಕ್ಕಂಥ ಒಂದು ರಹಸ್ಯವನ್ನೇ ಉದ್ಘಾಟನ ಮಾಡ್ತಕ್ಕಂಥವ್ರು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರ ಪ್ರವಚನ ಪ್ರಾರಂಭದಲ್ಲೇ ರಾಜಗುಹ್ಯಂ ರಾಜವಿದ್ಯಾ ರಾಜಗುಹ್ಯೋ ನಾಮ, ಅತ್ಯಂತ ಗಹನವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ರಹಸ್ಯಮಯವಾಗಿರ್ತಕ್ಕಂಥ ಗಹನವಾಗಿರ್ತಕ್ಕಂಥ ವಿಷಯಗಳಲ್ಲಿ ರಾಜನಂತಾಗಿರ್ತಕ್ಕಂಥ ಈ ಜ್ಞಾನವನ್ನ ಜ್ಞಾನೇಶ್ವರ ಮಹಾರಾಜರು 9ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ನಾವು ಅದರ ಒಂದು ಆ ಚಿಂತನೆಯ ಒಂದು ರಜತ ಮಹೋತ್ಸವವನ್ನ ನಾವು ನೋಡಿದ್ವಿ. 25 ಪ್ರವಚನಗಳದ್ದಾಯಿತು. ಅದೇ ರೀತಿಯಾಗಿ 9ನೇ ಅಧ್ಯಾಯದ 12ನೇ ಅಧ್ಯಾಯದ ರಜತ ಮಹೋತ್ಸವವನ್ನು ನಾವು ಇವತ್ತು ಈ ಅಮಾವಾಸ್ಯೆಗೆ ಒಂದು ಪುಣ್ಯ ಪರ್ವಕಾಲದಲ್ಲಿ ಇವತ್ತಿನ ಅಮಾವಾಸ್ಯೆ ಬಹಳ ಶ್ರೇಷ್ಠವಾದ ಅಮಾವಾಸ್ಯೆ. ಸೋಮತಿ ಅಮಾವಾಸ್ಯೆ ಅಂದ್ರೆ ನಿಜವಾಗಿ ಬಹಳ ಅಮಾವಾಸ್ಯೆಗಳಲ್ಲೇನೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಉತ್ತರ ಭಾರತದಲ್ಲಿ ಪ್ರತಿಯೊಂದು ಮಹಾನದಿಗಳ ಅಥವಾ ಪವಿತ್ರ ಕ್ಷೇತ್ರಗಳಲ್ಲಿ ತೀರ್ಥಗಳಲ್ಲಿ ಇವತ್ತು ಸೋಮತಿ ಅಮಾವಾಸ್ಯೆ ಆಯಿತು ಅಂದ್ರೆ ಇವಾಗ ಗೊತ್ತಿಲ್ಲ ಕೊರೋನಾದಿಂದ ಏನಾಗಿದೆ ಅಂತ. ಆದ್ರೆ 10,000 ಗಟ್ಟಲೆ ಜನರು ನಾವು ನೇಮಾವರದಲ್ಲಿ ನೋಡ್ತಿದ್ವಿ. ಅಷ್ಟೊಂದು ಜನರು ಬರ್ತಿದ್ರು, ಸೋಮತಿ ಅಮಾವಾಸ್ಯೆ ಸ್ನಾನ ಮಾಡ್ತಿದ್ರು. ಒಂದು ಉದಾಹರಣೆ ಹೇಳಬೇಕು ಅಂತ ನೆನಪಾಯಿತು ಅಂತ, ನಾನು ಮತ್ತು ರತ್ನಾಭ, ಅದೇ ಸುರೇಶ್ ಭಟ್ರು ಮತ್ತು ರಾಮ್ ಭಟ್ರು ನರಗುಂದ್, ನಾವು 4 ಜನರು ಎಲ್ಲಿಗೆ ಹೋಗಿದ್ವಿ ಅಂದ್ರೆ ಹರ್ದಾಕ್ಕೆ ಹೋಗಿದ್ವಿ. ಹರ್ದಾದಲ್ಲಿ ರಾಮನವಮಿ ಉತ್ಸವ 9 ದಿವಸ 10 ದಿವಸ ಅಲ್ಲೇ ಇದ್ದು ಅಲ್ಲಿಂದ ಪ್ರಯಾಗ್ ಹೋದ್ವಿ, ಪ್ರಯಾಗದಿಂದ ಕಾಶಿಗೆ ಹೋದ್ವಿ,
ಕಾಶಿಯಿಂದ ನಾವು ನೇಪಾಳಕ್ಕೆ ಹೋದ್ವಿ, ನೇಪಾಳದಿಂದ ಮತ್ತೆ ಅಯೋಧ್ಯಕ್ಕೆ ಬಂದ್ವಿ, ಅಯೋಧ್ಯದಿಂದ ಅಲ್ಲಿಂದ ಮತ್ತೆ ತಿರುಗಿ ನಾವು ಉಜ್ಜಯಿನ ಓಂಕಾರೇಶ್ವರಕ್ಕೆ ಬಂದ್ವಿ. ಓಂಕಾರೇಶ್ವರಕ್ಕೆ ಬಂದು ಅವತ್ತಲ್ಲಿ ಸೋಮತಿ ಅಮಾವಾಸ್ಯೆ ಸ್ನಾನ ಮುಗಿಸ್ಕೊಂಡು ಅವತ್ತು ರಾತ್ರಿ ಕೊನೆಯ ಟ್ರೈನಿಂದ, ಅಲ್ಲಿವರೆಗೂ ನಮಗೆ ಟ್ರೈನ್ ಸಿಕ್ಕಿದ್ದೇ ಇಲ್ಲ, ಕೊನೆಯ ಟ್ರೈನಿಂದ ನಮಗೆ ಖಂಡವಾಗಿ ಬರ್ಬೇಕಾಗಿ ಅಲ್ಲಿಂದ ಸಾಧಾರಣ ಒಂದು 40-45 ಕಿಲೋಮೀಟರ್ ಆಗ್ತದೆ, 45-50 ಕಿಲೋಮೀಟರ್ ಆಗ್ತದೆ. ಅದು ಕೊನೆಯ ಟ್ರೈನು 10:30. ನಾವು ಹೋಗಿ ನೋಡಿದ್ರೆ ಒಬ್ಬರು ಟಿಕೆಟ್ ತೆಗಿಸಿದ್ದಿಲ್ಲ. ಈ ಸೋಮತಿ ಅಮಾವಾಸ್ಯೆಗೆ ಬಂದ ಯಾತ್ರಿಗಳೆಲ್ಲರೂ ಅದರೊಳಗೆ ಹೆಂಗ ನುಗ್ಗಲಿಕ್ಕೆ ಹತ್ತಿದ್ರು ಅಂತಂದ್ರೆ ನಮ್ಗೆ ಒಳಗೆ ಹೋಗ್ಲಿಕ್ಕೆ ಧೈರ್ಯನೇ ಆಗಲಿಲ್ಲ. ಕೊನೆಗೆ ನಾನು ರಾಮ್ ಭಟ್ರು ವಿಚಾರ ಮಾಡಿದ್ವಿ ಏನು ಅಂತಂದ್ರೆ ನಾವು ಮ್ಯಾಲ ಹತ್ತಿ ಬಿಡ್ಬೇಕು. ಮ್ಯಾಲ ಹತ್ತಿ ಹತ್ತಿದ್ರು ಮಂದಿ ಮ್ಯಾಲ ಹತ್ತಿ ಕೂಡ್ಲಿಕ್ಕೆ ಹತ್ತಿದ್ರು. ರತ್ನಾಭ ಮತ್ತು ಸುರೇಶ್ ಭಟ್ರು ಹೆಂಗೋ ಏನೋ ಒಳಗೆ ಸಿಕ್ಕೊಂಡು ಒಳಗೆ ಹೋಗ್ಕೊಂಡ್ರು. ನಾನು ರಾಮ್ ಭಟ್ರು ಮ್ಯಾಲ ಹತ್ತಿದ್ವಿ. ಮೊನ್ನೆ ರತ್ನಾಭ ಬಂದ ರಾಮ ಮ್ಯಾಲ ಹತ್ತಿದ್ದೆ ಅಂತ ಇರ್ಬೋದು, ಅವನು ಮ್ಯಾಲ ಹತ್ತಿದ್ದ. ಸುರೇಶ್ ಭಟ್ರು ಒಳಗೆ ಹೋಗಿದ್ರು. ಮ್ಯಾಲ ಹೋಗಿ ಅಲ್ಲಿ ಎಲ್ಲರೂ ಏನಾದ್ರು ಕೂಡ್ಬೇಕಾದ್ರೆ ಏನು ಕೂಡಕ್ಕೆ ಏನಿದೆ. ಕೊನೆಗೆ ಅಲ್ಲಿ ಒಂದು ಕಲ್ಲಿಟ್ಲಿ ಟ್ರೈನ್ ಅದು ಕೋಲಿಂಜನ್ನು ಅದರೊಳಗೆ ಹಿಂಗೆ ಗುಂಡ್ಗುಂಡನ್ನು ಇದ್ದು ಮ್ಯಾಲ ಅದನ್ನೇ ಹಿಂಗೆ ನಾವು ಹಿಂಗೆ ಬಗಲಾಗ ಗಂಟೆ ಹಿಡ್ಕೊಂಡು, ಅರ್ಥಾತ್ ಏನು ಅಂತಂದ್ರೆ ಹಿಂಗೆ ಅಡ್ಡಡ್ಡ ಚಾದರ ಹಾಕಿದ್ದನ್ನು ಜಮಖಾನಿ ಹಾಕಿದ್ವಿ. ಜಮಖಾನಿ ಹಾಕಿ ಹಿಂಗೆ ಅಡ್ಡಡ್ಡ ಮಾಡ್ಕೊಂಡು ಅದನ್ನ ಗಟ್ಟಿ ಎರಡು ಕಡೆಗೂ ಹಿಂಗೆ ಹಿಡ್ಕೊಂಡು ಮಲ್ಕೊಂಡಿದ್ವಿ, ಕೆಳಗೆ ಮಾರಿ ಮಾಡಿಕೊಂಡು. ಆಮೇಲೆ ರಾತ್ರಿ 10:30 ಗಾಡಿ ಬಿಡ್ತು. 1 ತಾಸು 1.5 ತಾಸು ಅದು ಹಿಂಗೆ ಕಲೆಗಾಡ್ತಿತ್ತು. ಎಲ್ಲಿ ಜಾಲಿ ಬೀಳೋದು ಅಂತ ಗಟ್ಟಿ ಅದು ಹಿಂಗೆ ಹಿಡ್ಕೊಂಡಿದ್ವಿ. ಆಮೇಲೆ ಅದು ಆ ಪೋಲ್ ಇಂಜನ್ನು ಹಿಂಗಾಗಿ ಆ ಇಡ್ಲಿ ಪುಡಿ ಎಲ್ಲ ಕಿಡಿ ಯಾಕೆ ಬಂದು ಅಲ್ಲಿ ಹೋಗಿ ನೋಡಿ ನಮ್ಮ ಕಿವಿ ತುಂಬಾ ಇಡ್ಲಿ ಪುಡಿ ಇತ್ತು. ಅಷ್ಟೊಂದು ಸೋಮತಿ ಅಮಾವಾಸ್ಯೆ ಮಹತ್ವಿದೆ ಉತ್ತರ ಭಾರತದಲ್ಲಿ. ಅಂಥದ್ದೇನು ಅಂತಂದ್ರೆ ಈ ಸೋಮತಿ ಅಮಾವಾಸ್ಯೆ ಮಹತ್ವ ನಮಗೆ ಬಾಬಾ ಪ್ರವಚನದಲ್ಲಿ ನಾವು ಕೇಳ್ತೀವಿ. ಅಮಾವಾಸ್ಯೆಗೆ ಯುತಿ ಅಂತ. ಇವತ್ತು ಸೂರ್ಯ ಮತ್ತು ಚಂದ್ರ ಏನಾಗ್ತಾರೆ ಅಂದ್ರೆ ಏಕಾಯಿ ಬರ್ತಾರೆ. ಅರ್ಥಾತ್ ಏನು ಅಂದ್ರೆ ಇವತ್ತು ಚಂದ್ರನ ಬಿಂಬ ಕಾಣಿಸೋದಿಲ್ಲ. ಅಮಾವಾಸ್ಯೆ ದಿವಸ ಚಂದ್ರ ಬಿಂಬ ಅನ್ನುವಂಥದ್ದು ಸೂರ್ಯ ಬಿಂಬದಲ್ಲಿ ಸೇರಿ ಹೋಗ್ತದೆ. ಸೇರಿದರೆ ನಾವು ಅದರೊಳಗೆ ಏನು ವೈಶಿಷ್ಟ್ಯ ಆಯ್ತು ಅಂದ್ರೆ ಸೂರ್ಯ ಅಂದರೆ ಸೂರ್ಯ ಆತ್ಮ ಜಗತ್ತಸ್ತು ಸಸ್ಯ, ಸೂರ್ಯ ಆತ್ಮ ಜಗತ್ತಸ್ತು ಸಸ್ಯ. ಸೂರ್ಯ ಇದ್ದವನೇ ಈ ಪ್ರಪಂಚದ ಜಗತ್ತಿಗೆ ಆತ್ಮ ಆಗಿರ್ತಕ್ಕಂಥದ್ದು. ಅಂಥ ಆತ್ಮಸ್ವರೂಪನಾಗಿರ್ತಕ್ಕಂಥ ಸೂರ್ಯನಲ್ಲಿ ಚಂದ್ರಮ ಮನಸ್ಸು ಜಾತಃ. ಅರ್ಥಾತ್ ಏನು ಅಂದ್ರೆ ಚಂದ್ರಮ ಅಂದ್ರೆ ಮನಸ್ಸಿನ ಸ್ವರೂಪ. ಅರ್ಥಾತ್ ಏನು ಅಂದ್ರೆ ಸಂಕೇತ. ಮನಸ್ಸು ಚಂದ್ರನಿಂದಲೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಚಂದ್ರನ ಒಂದು ಸಂಕೇತವಾಗುತ್ತ, ಚಂದ್ರನ ಒಂದು ಸ್ವರೂಪವಾಗಿರ್ತಕ್ಕಂಥ ಮನಸ್ಸು. ಆ ಚಂದ್ರ ಸೂರ್ಯನಲ್ಲಿ ಲಯ ಆಗೋದು ಹೆಂಗೋ ಹಂಗ ಪರಮಾರ್ಥ ದೃಷ್ಟಿಯಿಂದ ಅಮಾವಾಸ್ಯೆ ಮಹತ್ವ ಏನಿದೆ ಅಂದ್ರೆ ನಮ್ಮ ಮನಸ್ಸು ಆತ್ಮಸ್ವರೂಪದಲ್ಲಿ ಲಯ ಆಗೋದು, ಲೀನ ಆಗೋದು ಎನ್ನುವುದನ್ನು ಅಮಾವಾಸ್ಯೆಯ ಸಂಕೇತ. ಅದರಿಂದ ಇವತ್ತಿನ ದಿವಸಕ್ಕೆ ಬಹಳ ಮಹತ್ವಿದೆ. ಇದೇ ದಿವಸನೇ ನಾವು 25ನೇ ಪ್ರವಚನ ಓದ್ತಾ ಇರೋದು ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಇಂಥ ಒಂದು ದಿವ್ಯ ವಿಚಾರಗಳನ್ನ ಜಗತ್ತಿಗೆ ಅತ್ಯಂತ ಉದಾರ ಬುದ್ಧಿಯಿಂದ, ಅತ್ಯಂತ ವಾತ್ಸಲ್ಯದಿಂದ, ಸಹೃದಯತೆಯಿಂದ, ಕರುಣೆಯಿಂದ ಕೊಟ್ಟಿರ್ತಕ್ಕಂಥ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಚರಣಾರವಿಂದಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಶ್ಲೋಕವನ್ನು ಇವತ್ತಿನ ಒಂದು ಪ್ರವಚನವನ್ನು ಓದಿ ಪ್ರಾರಂಭ ಮಾಡ್ತೀವಿ. ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಕವಿತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರ ಶ್ರೀ सद्गुरुनाथ महाराज की जय। श्री ज्ञानेश्वर महाराज की जय। ಶ್ರೀರಾಮ ಸಮರ್ಥ ಪ್ರವಚನ 25. ನಮ್ಮ ವಿಷಯ ಏನು ನಡೆದಿರುತ್ತದೆ? ಭಗವಂತನು ಹಿಂದಿನ ಶ್ಲೋಕದಲ್ಲಿ ಹೇಳಿರುವುದೇನೆಂದರೆ, ನೀನು ನನ್ನ ಮನಸ್ಸನ್ನು ಹಾಗೂ ಬುದ್ಧಿಯನ್ನು ನನ್ನಲ್ಲಿಯೇ ಇಡು,
ಮೈಯೇವ ಮನಾಧತ್ವ ಮೈ ಬುದ್ಧಿಂ ನಿವೇಶಯ. ನಮಗೆ ಹೀಗೆ ಮಾಡಲು ಆಗುತ್ತಿರುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ನಮಗೆ ಇದು ಸಾಧಿಸುವುದಿಲ್ಲ. ಕಾರಣವೇನೆಂದರೆ ಅದಕ್ಕೆ ಬೇಕಾಗುವ ಯಾವ ಶಕ್ತಿ ಇರುತ್ತದೆ ಅದು ನಮ್ಮಲ್ಲಿ ಇರುವುದಿಲ್ಲ. ಅಖಂಡವಾಗಿ ನಾಮಸ್ಮರಣೆ ಮಾಡಿರಿ, ಅಖಂಡವಾಗಿ ನಾಮಸ್ಮರಣೆ ಮಾಡಿರಿ. ಎಲ್ಲ ಸಾಧನಗಳಿದೆ ಸುಲಭ ಸಾಧನೆ ಆಗಿರುತ್ತದೆ ಎಂದು ಅವರು ಶ್ರೀ ಜ್ಞಾನೇಶ್ವರ ಮಹಾರಾಜರು ಶ್ರೀ ಮಹಾರಾಜರು ಹೇಳುತ್ತಲೇ ಇರುತ್ತಾರೆ. ಆದರೆ ಅದು ನಮಗೆ ಏಕೆ ಆಗುವುದಿಲ್ಲ? ಏಕೆಂದರೆ ನಮ್ಮಲ್ಲಿ ಆ ಶಕ್ತಿ ಇರುವುದಿಲ್ಲ. ಹೀಗಿರುವಾಗ ನಾವು ಏನು ಮಾಡಬೇಕೆಂಬುದನ್ನು ಅವರು ಹೇಳುತ್ತಾರೆ. ಈಗ ನಮ್ಮ ಶ್ಲೋಕ ಏನು ಹೇಳುತ್ತದೆ ನೋಡಿ. ಅಭ್ಯಾಸೇ ಪ್ರಥಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಂಸಿಸಿ. ಅವರು ನಮಗೆ ಅಭ್ಯಾಸ ಮಾಡಲು ಹೇಳಿರುವರು. ಅವರು ನಮಗೆ ಅಭ್ಯಾಸ ಮಾಡಲು ಹೇಳಿರುವರು. ಅಭ್ಯಾಸವು ಅತ್ಯಂತ ಮೊದಲಿನ ಮೆಟ್ಟಿಲು ಆಗಿರುತ್ತದೆ. ಅಭ್ಯಾಸ ಅಂದ್ರೆ ನಾಮಸ್ಮರಣೆ, ಉಪಾಸನೆ, ನಾಮಸ್ಮರಣೆ ಮುಖ್ಯವಾಗಿ. ಆದರೆ ಅದು ಆಗುತ್ತಿರುವುದಿಲ್ಲ. ಅಭ್ಯಾಸವಾದರೂ ಏಕೆ ಆಗುತ್ತಿರುವುದಿಲ್ಲ? ಅಭ್ಯಾಸಕ್ಕೂ ಕೂಡ ಗುರುಕೃಪೆ ಬೇಕಾಗುತ್ತದೆ. ಉಳಿದ ಅಭ್ಯಾಸಗಳಲ್ಲಿ ನೀವು ಬೇರೆ ಜನರ ಸಹಾಯ ತೆಗೆದುಕೊಳ್ಳಬಲ್ಲಿರಿ, ಆದರೆ ಪರಮಾರ್ಥದಲ್ಲಿ ಗುರುಕೃಪೆ ಹೊರತು ನಡೆಯುವುದಿಲ್ಲ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಈ ಅಧ್ಯಾಯ ಪ್ರಾರಂಭ ಮಾಡುವಾಗ ಗುರುಕೃಪೆಗೆ ವಂದನೆ ಮಾಡುತ್ತಾರೆ. ಅವರ ಯಾವ 5-6 ಓವಿಗಳಿರುತ್ತವೆ, ಮೊದಲು ಅವರ ಬಗ್ಗೆ ಹೇಳುತ್ತೇನೆ. ಗುರು ಯಾರು? ಯಾರು ಪರಮಾತ್ಮ ಸ್ವರೂಪರಾಗಿರುತ್ತಾರೆ, ಯಾರು ಆತ್ಮಜ್ಞಾನಿಗಳಾಗಿರುತ್ತಾರೆ, ಯಾರ ದೇಹಕ್ಕೆ ಸಂಪೂರ್ಣ ನಷ್ಟವಾಗಿರುತ್ತದೆ, ಅವರು ಗುರುಗಳು. ಸರ್ವ ಭಾಷೆಯಲ್ಲಿ ಹೇಳಬೇಕೆಂದರೆ ಯಾರ ಕಷ್ಟಕ್ಕೂ ಭಗವಂತನಲ್ಲಿ ಲೀನವಾಗಿ ಹೋಗಿರುತ್ತದೆಯೋ ಅವರು ಗುರುಗಳು. ಹೀಗಿರುವಾಗ ಕೃಪೆ ಅಂದರೆ ಏನು? ಕೃಪಾ ಅಂದರೆ ಶಕ್ತಿ ಆಗಿರುತ್ತದೆ. ಸದ್ಗುರುವಲ್ಲಿ ಅನಂತ ಶಕ್ತಿ ಇರುತ್ತದೆ. ನಾನು ಮೊನ್ನೆ ಗೋದಾವರಿಯಲ್ಲಿ ಹೇಳಿದ್ದೇನೆಂದರೆ, ಭಗವಂತನ ವರ್ಣನೆ ಮಾಡುವಾಗ ಶ್ರೀ ಶಂಕರಾಚಾರ್ಯರು ಭಗವಂತನಲ್ಲಿ 2 ಗುಣಗಳಿರುತ್ತವೆ ಎಂದು ಹೇಳಿರುತ್ತಾರೆ. 2 ಗುಣಗಳಿರುತ್ತವೆ. ಒಂದು ಸತು ಸರ್ವಜ್ಞ, ಸರ್ವಶಕ್ತಿ ಸಮನ್ವಿತ ಎಂದು ಹೇಳಿರುತ್ತಾರೆ. ಅವನು ಹೇಗೆ ಇರುತ್ತಾನೆ ಅಂದರೆ ಅವನು ಸರ್ವಜ್ಞನಾಗಿರುತ್ತಾನೆ. ಅವನಿಗೆ ಅಜ್ಞಾತವೆಂಬುದು ಏನೂ ಇರುವುದಿಲ್ಲ. ಹಾಗೂ ಅವನು ಸರ್ವಶಕ್ತಿ ಸಮನ್ವಿತನಾಗಿರುತ್ತಾನೆ. ಈ ವಿಶ್ವದಲ್ಲಿ ಯಾವ ಶಕ್ತಿಗಳು ಕಾರ್ಯ ಮಾಡುತ್ತಿರುತ್ತವೆಯೋ ಅವೆಲ್ಲ ಶಕ್ತಿಗಳು ಅವನಲ್ಲಿ ಒಟ್ಟುಗೂಡಿ ಇರುತ್ತವೆ. ಅರ್ಥಾತ್ ಏನು ಅಂತಂದ್ರೆ ಆಕಾಶದ ಶಕ್ತಿ, ವಾಯುವಿನ ಶಕ್ತಿ, ಅರ್ಥಾತ್ ಏನು ಅಂದ್ರೆ ಜಲದ ಶಕ್ತಿ, ಅದೇ ರೀತಿಯಾಗಿ ಏನು ಅಂತಂದ್ರೆ ಅಗ್ನಿಯ ಶಕ್ತಿ, ಭೂಮಿಯ ಶಕ್ತಿ, ಅದೇ ರೀತಿಯಾಗಿ ಇನ್ನೂ ಏನೇನು ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಪ್ರೇಮ ಶಕ್ತಿ, ಭಾವನಾ ಶಕ್ತಿ ಇತ್ಯಾದಿ ಏನೇನೋ ಎಲ್ಲ ಅವನೊಳಗೆ ಇರ್ತದೆ. ಅರ್ಥಾತ್ ಅವ್ರಿಗೆ ನೋಡ್ಲಿಕ್ಕೆ ಕಾಣಿಸಂಗಿಲ್ಲ, ಇಷ್ಟೊಂದು ಸೂಕ್ಷ್ಮನಾಗಿರ್ತಕ್ಕಂಥ ಅವನೊಳಗೆ ಇವೆಲ್ಲ ಹೆಂಗ್ ಶಕ್ತಿ ಇರ್ತಾವೆ ಅಂತಂದ್ರೆ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿದ್ಯುತ್ತಿನಲ್ಲಿ, ಕಣ್ಣಿಗೆ ಕಾಣಿಸದೇ ಇರ್ತಕ್ಕಂಥ ವಿದ್ಯುತ್ತಿನಲ್ಲಿ ಅತ್ಯಂತ ಶಕ್ತಿ ಅವರನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತೀವಿ ಅಂತಿದ್ದಾಗ ಅವು ಈ ಎಲ್ಲಾ ಪಂಚಮಹಾಭೂತಗಳಿಗೂ ಅತೀತವಾಗಿರ್ತಕ್ಕಂಥ ಯಾವ ಪರಮಾತ್ಮ ಸ್ವರೂಪದನು ಅದರೊಳಗ ಈ ಜಗತ್ತನ್ನ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಅದ ಅನ್ನೋದ್ರೊಳಗೆ ಏನು ವಿಶೇಷವಾಗಿರ್ತಕ್ಕಂಥದ್ದು. ಅವನ ಕೃಪೆ ಆಗದ ಹೊರತು ಯಾವುದೇ ಕಾರ್ಯ ಆಗುವುದಿಲ್ಲ. ಆಯಾ 5-6 ಇರುತ್ತವೆಯೋ ಅವನ್ನು ನೀವು ಲಕ್ಷ್ಯದಲ್ಲಿಟ್ಟುಕೊಳ್ಳಿ. ನನಗೆ ಈ ಸಾಧನೆ ಏಕೆ ಆಗುತ್ತಿರುವುದಿಲ್ಲ? ನನ್ನ ಯಾವ ಪ್ರಯತ್ನವಿರುತ್ತದೆ, ಆ ಪ್ರಯತ್ನವು ನನ್ನ ಅಹಂಕಾರವನ್ನು ಕಡಿಮೆ ಮಾಡುವುದಕ್ಕಾಗಿ ಇರುತ್ತದೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಅಲ್ಲ ಅಂತ ತಿಳ್ಕೋಬೇಕು ನಾವು. ನಮ್ಮೊಳಗೇನು ಭಗವಂತನ ಸಾಕ್ಷಾತ್ಕಾರಕ್ಕೆ ಅಡ್ಡು ಬರ್ತಕ್ಕಂಥ ಏನು ಅಭಿಮಾನದನೋ ಅಹಂಕಾರದನೋ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕಿದಲ್ಲ. ನಾನು ಒಂದು ಸಾಮಾನ್ಯ ಲಕ್ಷಣವನ್ನು ಹೇಳುತ್ತೇನೆ. ಅದೇನೆಂದರೆ ಸಾಧು ಅಂದರೆ ಯಾರು? ಇಲ್ಲಿ ನಾವು ಇಷ್ಟೊಂದು ಜನರು ಇರುತ್ತೇವಲ್ಲವೇ, ಇವರೆಲ್ಲರಲ್ಲಿ ನಿಜವಾದ ಸಾಧನೆ ಯಾರದು ಇರುತ್ತದೆ? ಯಾರು ನೆನಪು ಮಾಡುತ್ತಿರುವರು ಅವರದು ಅಲ್ಲ.
ಆದರೆ ಯಾರ ಅಹಂಕಾರ ಕಡಿಮೆ ಆಗಿರುತ್ತದೆಯೋ, ಯಾರು ಹೀನರಾಗಿರುತ್ತಾರೋ, ಯಾರು ನಮ್ರರಾಗಿರುತ್ತಾರೋ ಅವರ ಸಾಧನೆ ನಿಜವಾಗಿ ನಡೆದಿರುತ್ತದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಒಂದು ದೃಷ್ಟಾಂತ ಕೊಟ್ಟಿರುತ್ತ, ನಾವು 30,000 ಜಪ ಮಾಡ್ತೀವಿ ನಾವು ಮಂದಿದ್ದಾರೆ. ಏನ್ ತಿಳ್ಕೊಂಡಿರಿ, ನಮ್ಮನ್ನ 30,000 ಜಪ ಮಾಡ್ತೀವಿ ದಿನ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಒಂದು ದೃಷ್ಟಾಂತ ಕೊಟ್ಟಿರುತ್ತಾರೆ. ಫಳಲಿಯ ರುಚಿ ಶಾಖಾ ಸಹಜೆ ಭೂಮಿಸಿ ಉತ್ತರೆ ದೇಖ. ಟೊಂಗೆಗಳಲ್ಲಿ ಮಾವಿನ ಹಣ್ಣುಗಳು ಆದವೆಂದರೆ ಕೆಳಗೆ ಬಾಗುವುದಕ್ಕಾಗಿ ಅದಕ್ಕೆ ಪ್ರಯತ್ನ ಮಾಡಬೇಕಾಗುವುದಿಲ್ಲ, ಅದು ಸಹಜವಾಗಿಯೇ ಕೆಳಗೆ ಬಾಗುತ್ತದೆ. ಅದರಂತೆ ಯಾರು ನಿಜವಾದ ಅರ್ಥದಲ್ಲಿ ಸಾಧನೆ ಮಾಡತೊಡಗಿದರೋ ಅವರು ತಾಮಾಗಿಯೇ ನಮ್ರರಾಗುತ್ತಾರೆ. ನಮ್ರತೆ ವ್ಯಕ್ತ ಸ್ವರೂಪವು ಹೀಗಾದರೂ ಇರಬಹುದು. ಯಾರಾದರೂ ಅತ್ಯಂತ ದೈನ್ಯತೆಯಿಂದ ಮಾತನಾಡುತ್ತಿದ್ದರೆ ಅವನು ನಮ್ರನೆಂದಾಗುವುದಿಲ್ಲ. ನಮ್ರತೆ ವ್ಯಕ್ತ ಸ್ವರೂಪವು ಅವರ ಸ್ವಭಾವಕ್ಕನುಸಾರವಾಗಿ ವ್ಯಕ್ತವಾಗುತ್ತದೆ. ಆದರೆ ನಾನು ಶೂನ್ಯವತ್ತಾಗುವುದು ನಿಜವಾದ ನಮ್ರತೆಯಾಗಿರುತ್ತದೆ. ಆದರೂ ಅವನ ವ್ಯವಹಾರ ತಪ್ಪುವುದಿಲ್ಲ. ಆದ್ದರಿಂದ ಸದ್ಗುರುಗಳ ಯಾವ ಕೃಪೆ ಇರುತ್ತದೆಯೋ ಅದು ನಮ್ರತೆಯ ಭಾವದಲ್ಲಿ ಪ್ರಕಟವಾಗುತ್ತದೆ ಎಂಬುದೇ ಅವರ ಅಭಿಪ್ರಾಯವಾಗಿರುತ್ತದೆ. ತಾತ್ಪರ್ಯವೇನೆಂದರೆ ನಮ್ರತೆಯು ಸದ್ಗುರುಗಳ ಕೃಪೆಯಿಂದಲೇ ಬರುತ್ತದೆ. ಆದ್ದರಿಂದ ಆ ಕೃಪೆಗಾಗಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೆ ನಮ್ರತೆ ಬೇಕಾಗಿದೆಯಲ್ಲವೇ? ನಾವು ಯಾವ ನಾಮಸ್ಮರಣೆ ಮಾಡುತ್ತೇವೆಯೋ ಅದು ಸಾಮಾನ್ಯ ವಿಷಯವಲ್ಲ. ಅದಕ್ಕೊಂದು ಉದಾಹರಣೆ ಹೇಳುತ್ತೇನೆ. ನಿಮಗೆ ಅದು ಸರಿಯಾಗಿ ತಿಳಿಯಬೇಕೆಂದು ನಾನು ಈ ಉದಾಹರಣೆ ಹೇಳುತ್ತೇನೆ. ನಾನು ಓದಿದ್ದನ್ನು ನಿಮಗೆ ಹೇಳಬೇಕೆಂದು ಹೇಳುತ್ತಿರುವುದಿಲ್ಲ. ಐನ್ಸ್ಟೈನ್ ವಿಜ್ಞಾನ ಪಂಡಿತನಾಗಿದ್ದನು. ಅವನೇನು ಯೋಗಿ ಅಲ್ಲ, ಸಾಧು ಅಲ್ಲ, ಹಾಗೂ ನಿಜವಾದ ವಿಜ್ಞಾನಿಯೂ ಅಲ್ಲ. ನಿಮಗೆ ಸತ್ಯವೆಂದು ಅನಿಸಲಿಕ್ಕಿಲ್ಲ. ಅವನ ಮೂರ್ತಿ ಮಾಡುವ ಶಿಲ್ಪಕಾರನಿದ್ದನು ಅಥವಾ ಪೇಂಟಿಂಗ್ ಮಾಡುವ ಚಿತ್ರಕಾರನಿದ್ದನು. ಅವನ ಚಿತ್ರ ತೆಗೆಯುವುದಕ್ಕಾಗಿ ಅವನು ಇವನ ಮುಂದೆ ಕೂಡಬೇಕಾಗಿತ್ತು. ಶ್ರೀ ಮಹಾರಾಜರೊಂದು ಕೆಂಪು ಕಫನಿ ಹಾಕಿಕೊಂಡ ಫೋಟೋ ಇರುತ್ತದೆ. ಅದರ ಮೇಲೆ ಹರಪನಹಳ್ಳಿ ಎಂದು ಚಿತ್ರಕಾರನ ಹೆಸರು ಬಂದಿರುತ್ತದೆ. ಅವನು ಪೇಂಟಿಂಗ್ ಮಾಡುವುದಕ್ಕಾಗಿ ಶ್ರೀ ಮಹಾರಾಜರ ಕಡೆಗೆ ಬಂದಾಗ ಶ್ರೀ ಮಹಾರಾಜರು 3-4 ದಿವಸ ಮೇಲೆ ಬಂದು ಅವನ ಮುಂದೆ ಕೂಡುತ್ತಿದ್ದರು. ಅವನು ಅವರನ್ನು ನೋಡಿ ಪೇಂಟಿಂಗ್ ಮಾಡುತ್ತಿದ್ದನು. ಅದರಂತೆ ಆಬ್ಸ್ಟೈನನ್ ಕಡೆಗೆ ಪ್ರತಿ ದಿವಸ ಐನ್ಸ್ಟೈನ್ ಹೋಗುತ್ತಿದ್ದನು. ಒಂದು ಕಲ್ಲಿನಲ್ಲಿ ಅವನ ಮೂರ್ತಿ ಮಾಡಬೇಕಾಗಿತ್ತು. ಐನ್ಸ್ಟೈನ್ ಜೊತೆಗೆ ಒಬ್ಬ ಮುದುಕನು ಬರುತ್ತಿದ್ದನು. ಅವನು ಹುಚ್ಚರಂತೆ ಎಂಥದಾದರೂ ಬಟ್ಟೆ ತೊಟ್ಟುಕೊಂಡಿದ್ದನು. 1-2 ದಿನಗಳಾದ ಮೇಲೆ ಶಿಲ್ಪಕಾರನ ಐನ್ಸ್ಟೈನ್ಗೆ ಹೋಗಿದ್ದಿಷ್ಟರೋ ಇವನು ಯಾರಿರುತ್ತಾನೆ ಎಂದು ಕೇಳಿದನು. ಅದಕ್ಕೆ ಅವನು ಈಸ್ ಮೈ ಮ್ಯಾಥಮೆಟಿಕ್ಸ್ ಮಾಸ್ಟರ್. ಇವನಿಗೆ ನನಗಿಂತಲೂ ಹೆಚ್ಚಿಗೆ ಗಣಿತ ಬರುತ್ತದೆ. ನನ್ನ ಯಾವ ಥಿಯರಿ ಇರುತ್ತವೆಯೋ ನಾನು ಅವುಗಳನ್ನು ಇವನಿಗೆ ಹೇಳುತ್ತೇನೆ. ಅವು ಸರಿಯಾಗಿ ಇರುತ್ತವೆಯೋ ಅಥವಾ ಇಲ್ಲೋ ಎಂಬುದನ್ನು ಇವನು ನನಗೆ ಹೇಳುತ್ತಾನೆ ಅಂದನು. ಐನ್ಸ್ಟೈನ್ ಒಂದು ದೊಡ್ಡ ಯೋಗಿ ಆಗಿರಲಿಲ್ಲ, ವಿದ್ವಾನ್ ಆಗಿರಲಿಲ್ಲ, ಸಾಧುವಾಗಿರಲಿಲ್ಲ. ಆದರೂ ಅವನಿಗೆ ಇಂಥ ದೊಡ್ಡ ಸ್ಥಿತಿಗೆ ಹೇಗೆ ಬಂದಿತು? ಒಮ್ಮೆ ಅವನ ಕಡೆಗೆ ಒಬ್ಬ ಅತಿಥಿ ಬಂದನು. ಆ ಅತಿಥಿಗೆ ಅಬ್ಸರ್ವೇಟರಿ ತೋರಿಸಬೇಕಾಗಿತ್ತು. ಅವನಿಗೆ ಐನ್ಸ್ಟೈನ್ ಅಂದದ್ದೇನೆಂದ್ರೆ, ನಮಗೆ ನದಿಯ ಆ ಕಡೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನಾನು ಬೆಳಿಗ್ಗೆ 8:45ಕ್ಕೆ ಆ ಸೇತುವೆ ಹತ್ತಿರ ಬರುತ್ತೇನೆ. ನೀನು ನಿನ್ನ ಹೋಟೆಲ್ನಿಂದ ಆ ಸೇತುವೆ ಹತ್ತಿರ ಬಂದರೆ ನಾವಿಬ್ಬರು ಕೂಡಿ ಹೋಗೋಣ ಅಂದನು. ಅದಕ್ಕೆ ಆ ಅತಿಥಿಯು, ನೀವು 15 ನಿಮಿಷ ಮೊದಲು ಏಕೆ ಬರುತ್ತೀರಿ? ನೀವು ಇಷ್ಟು ದೊಡ್ಡ ವಿದ್ವಾಂಸರು, ದೊಡ್ಡ ಮನುಷ್ಯರು, ಇಂಥ ನೀವು ನನ್ನ ಸಲುವಾಗಿ ನಿಮ್ಮ ಸಮಯವನ್ನು ಏಕೆ ವ್ಯರ್ಥಗೊಳಿಸುತ್ತೀರಿ ಅಂದನು. ಅದಕ್ಕೆ ಐನ್ಸ್ಟೈನ್, ಐ ಕ್ಯಾನ್ ಥಿಂಕ್ ಮೈ ಸಬ್ಜೆಕ್ಟ್ ಎಟ್ ಎನಿ ಟೈಮ್ ಅಂಡ್ ಎನಿವೇರ್. ನಾನು ನನ್ನ ವಿಷಯವನ್ನು ಎಲ್ಲಿಯಾದರೂ ಯಾವಾಗಲಾದರೂ ವಿಚಾರ ಮಾಡುವುದೇನು. ಇದಕ್ಕೆ ಅಖಂಡ ಜಪವೆನ್ನುತ್ತಾರೆ. ಇದು ಬಹಳ ಕಠಿಣವಿರುತ್ತದೆ. ಒಮ್ಮೆ ಆ ಅನುಸಂಧಾನ ದೃಢವಾಯಿತೆಂದರೆ ಅವನು ಸತ್ಪುರುಷನೇ ಆಗುತ್ತಾನೆ. ಅವನಿಗೆ ಜಗತ್ತಿನ ಅರಿವೇ ಉಳಿಯುವುದಿಲ್ಲ. ಮುಂದೆ ಅದು 3 ಅವಸ್ಥೆಗಳು ನಡೆಯುತ್ತದೆ. ಆದರೆ ಅದಕ್ಕೆ ನಮ್ಮ ಶಕ್ತಿಯೇ ಕಡಿಮೆ ಬೀಳುತ್ತದೆ. ಇಲ್ಲಿಂದ ಚರ್ಚ್ಗೇಟ್ಗೆ ಹೋಗಲು 1 ಗಂಟೆ ಬೇಕಾಗುತ್ತದೆ. ನಿಮ್ಮ ಸುದೈವದಿಂದ ನಿಮಗೆ ಟ್ರೈನ್ನಲ್ಲಿ ಕೂಡಲು ಸೀಟ್ ಸಿಕ್ಕಿದೆ ಎಂದು ತಿಳಿಯಿರಿ. ಆಗ ನಿಮಗೆ 1 ಗಂಟೆ ಆದರೂ ಜಪವಾಗುತ್ತದೆ ಅಲ್ಲವೇ? ಅದನ್ನು ಬಿಟ್ಟು ನಾವು ಯಾರು ಇಳಿಯುತ್ತಾರೆ, ಯಾರು ಹತ್ತುತ್ತಾರೆ ಎನ್ನುವುದನ್ನೇ ನೋಡುತ್ತಾ ಕುಳಿತಿರುತ್ತೇವೆ. ಜನರು ಪ್ರತಿಯೊಂದು ಸ್ಟೇಷನ್ ನಲ್ಲಿ ಇಳಿಯುತ್ತಾರೆ, ಹತ್ತುತ್ತಾರೆ. ಅದರಲ್ಲಿ ನಿಮಗೆ ನೋಡುವಂಥದ್ದು ಏನು ಇರುತ್ತದೆ?
ಆದ್ದರಿಂದ ಜಪವಾಗುವುದಿಲ್ಲ. ಇಂದು ರಜೆ ಇರುತ್ತದೆ, ಮನೆಯಲ್ಲೇ ಇರುತ್ತೇವೆ ಎಂದು ತಿಳಿದು ಜಪ ಮಾಡೋಣ ಎಂದು ಕುಳಿತುಕೊಂಡರೆ ನಿದ್ರೆ ಹತ್ತಿ ಬಿಡುತ್ತದೆ, ಜಪವು ಆಗುವುದೇ ಇಲ್ಲ. ಅಂದ ಮೇಲೆ ಎಷ್ಟೊಂದು ಅಪ್ರಾಪ್ರಿಯೇಟ್ ಇರುತ್ತದೆ ನೋಡಿದೆ. ಶ್ರೀ ಜ್ಞಾನೇಶ್ವರ ಮಹಾರಾಜರ ಔಚಿತ್ಯ ಹೀಗಿದೆ ನೋಡಿದೆ. ಅವರು ಪ್ರಾರಂಭದಲ್ಲಿಯೇ ಗುರು ಕೃಪೆಗೆ ವಂದನೆ ಮಾಡಿರುತ್ತಾರೆ, ಗುರುಗಳಿಗೆ ಅಲ್ಲ, ಗುರು ಕೃಪೆಗೆ. ಇದಕ್ಕೆ ಕಾರಣವೇನೆಂದರೆ ಅವರ ಪ್ರಾರಂಭದಲ್ಲಿ ಯಾವ 5-6 ಓವಿಗಳಿರುತ್ತವೆಯೋ ಅವುಗಳನ್ನು ಹೇಳುವುದು ಅಶಕ್ಯವೇ ಆಗಿರುತ್ತದೆ. ಅವರ ಆ ಓವಿಗಳೆಲ್ಲರೂ ಲಕ್ಷಣವಾಗಿರುತ್ತವೆ. ಅವುಗಳಲ್ಲಿ ಮೊದಲನೇ ಓವಿ ಅಂದರೆ ಜಯ ಜಯ ಶುದ್ಧೇ ಉದಾರೇ ಪ್ರಸಿದ್ಧೇ ಅನವರತ ಆನಂದೇ ವರ್ಷತಿಯೇ. ಜಯ ಜಯ ಶುದ್ಧಳೆ ಉದಾರ ಪ್ರಸಿದ್ಧಳೆ ಆನಂದ ವರ್ಷಿಸುವವಳೆ ಅನವರತ. ಜಯ ಜಯವೋ ಶುದ್ಧೇ ಉದಾರೇ ಪ್ರಸಿದ್ಧೇ ಅನವರತ ಆನಂದೇ ವರ್ಷತಿಯೇ. ಸಾಹಿತ್ಯದ ದೃಷ್ಟಿಯಿಂದ ಅವೆಲ್ಲವೂ ಅತೀಂದ್ರಿಯ ವಸ್ತುವಿಗೆ ವಂದನೆಯಾಗಿರುತ್ತದೆ, ಗುರುಗಳ ಕೃಪಾ ದೃಷ್ಟಿಗೆ ವಂದನೆಯಾಗಿರುತ್ತದೆ. ನಮ್ಮ ಮೇಲೆ ಸತ್ಪುರುಷರ ದೃಷ್ಟಿ ಬಿದ್ದಿದ್ದರೆ ನಾವು ನಿಶ್ಚಿಂತರಾಗಿರಬೇಕು. ಅದು ಪ್ರಥಮ ದರ್ಶನದಲ್ಲಿಯ ಪ್ರೇಮವಲ್ಲವೇ, ಲವ್ ಎಟ್ ಫಸ್ಟ್ ಸೈಟ್. ನನಗೆ ಒಂದು ಸಂಗತಿ ನೆನಪಾಗುತ್ತದೆ. ಬ್ರಿಟಿಷ್ ನ್ಯಾಯಪ್ರಿಯತಾ ಬಸ್ನಲ್ಲಿದ್ದ ಒಬ್ಬ ಭಾರತೀಯ ಹುಡುಗಿ ಹೊರಟಿದ್ದಳು. ಎದುರಿಗೆ ಒಬ್ಬ ಬ್ರಿಟಿಷ್ ಮನುಷ್ಯ ಕುಳಿತಿದ್ದನು. ಅವಳು 2 ನಿಮಿಷ ಅವನ ಕಡೆಗೆ ನೋಡಿದಳು. ಅದಕ್ಕೆ ಅವನು ಅದರ ಬಗ್ಗೆ ಕೋರ್ಟ್ನಲ್ಲಿ ಖರ್ಚಿಗೆ ಹಾಕಿ 3 ಪೌಂಡ್ ದಂಡ ಹಾಕಿಸಿದನು. ಕೋರ್ಟಿನಲ್ಲಿ ಈ ಕಪ್ಪು ಹುಡುಗಿ ನನ್ನ ಕಡೆಗೆ ನೋಡಿದರೆಂದು ದಾವೆ ಮಾಡಿದನು. ಅಂದ ಮೇಲೆ ಆ ಕಪ್ಪು ಹುಡುಗಿಯ ದೃಷ್ಟಿಗೆ ಇಷ್ಟೊಂದು ಮಹತ್ವ ಇರುತ್ತದೆ ಅಂದ ಮೇಲೆ ಸತ್ಪುರುಷರ ದೃಷ್ಟಿಗೆ ಎಷ್ಟೊಂದು ಮಹತ್ವ ಇರಬೇಕು. ಶ್ರೀ ಮಹಾರಾಜರು ಹುಬ್ಬಳ್ಳಿಗೆ ಬಂದಿದ್ದರು. ಶ್ರೀ ಮಹಾರಾಜರ ಮೆರವಣಿಗೆ ನಡೆದಿತ್ತು. ಶ್ರೀ ಬ್ರಹ್ಮಾನಂದ ಮಹಾರಾಜರು ಅವರ ಮೆರವಣಿಗೆಯ ಮುಂದೆ ಹಲವು ದೀವಟಿಗೆ ಇಟ್ಟಿದ್ದರು. ಕಾರಣವೇನೆಂದರೆ ಶ್ರೀ ಮಹಾರಾಜ ದೃಷ್ಟಿ ಎಲ್ಲರ ಮೇಲೂ ಬೀಳಬೇಕು. ಶ್ರೀ ಮಹಾರಾಜ ದೃಷ್ಟಿ ಯಾರ ಮೇಲೆ ಬಿಡುತ್ತದೆ ಅವರು ಮುಕ್ತರಾಗಿ ಹೋಗುತ್ತಾರೆ. ಗುರುಗಳ ವಿಷಯದಲ್ಲಿ ಭಾವನೆ ಆದರೂ ಹೇಗಿದೆ ನೋಡ್ರಿ. ನಾವು ಎಂಥ ವಿಲಕ್ಷಣ ಶಿಷ್ಯರಿರುತ್ತೇವೆ ಎಂದರೆ ಕೇವಲ ನಾಮಧಾರಿ ಶಿಷ್ಯರು. ನಾಮಧಾರಿ ಅಂದ್ರೆ ನಾಮಸ್ಮರಣೆ ಮಾಡೋದು ಅದು ಮತ್ತೆ ಬರೀ ಹೆಸರಿ ಶಿಷ್ಯರು. ಮಹಾರಾಜ ಶಿಷ್ಯ ಬಂದಾರಪ್ಪ ಅವ್ರಿಗೆಲ್ಲಾರು ವ್ಯವಸ್ಥೆ ಮಾಡಿದೆ ಅಂತಂದ ನಾವು ಇಷ್ಟಾದರೂ ನಾವು ಶ್ರೀ ಮಹಾರಾಜರಿಗೆ ಪ್ರಿಯರೇ ಇರುತ್ತೇವೆ. ಪಾಪ ಅವರ ಹೊಟ್ಟೆಯಿಂದ ಹುಟ್ಟಿರುವುದರಿಂದ ಮೇಲೆ ಮಕ್ಕಳು ಪಂಗು ಆಗಿದ್ದರು, ಕುಂಟರಾಗಿದ್ದರು. ತಂದೆ ತಾಯಿ ಅವರನ್ನು ಕೊನೆಯವರೆಗೆ ಸಂರಕ್ಷಣೆ ಮಾಡುತ್ತಾರಲ್ಲವೇ. ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ನಿಜವಾದ ಮೌಲ್ಯ ತಿಳಿದಿರುತ್ತದೆ. ಅವರು ಜಯ ಜಯವೋ ಶುದ್ಧೇ ಅನ್ನುತ್ತಾರೆ. ಶುದ್ಧ ಅಂದರೆ ಅವರಲ್ಲಿ ಸ್ವಾರ್ಥವಿಲ್ಲ, ನಿಸ್ವಾರ್ಥತೆ ಇರುತ್ತದೆ. ಆತ್ಮವು ಅತ್ಯಂತ ಶುದ್ಧವಾಗಿರುತ್ತದೆ. ಉದಾರೇ ಅತಿ ಪ್ರಸಿದ್ಧೇ. ದೃಷ್ಟಿ ಹೇಗೆ ಉದಾರವಾಗುತ್ತದೆ? ದೃಷ್ಟಿಯು ಹೇಗೆ ಉದಾರವಾಗುತ್ತದೆ? ಯಾರ ಮೇಲೆ ಬೀಳಬೇಕು, ಯಾರ ಮೇಲೆ ಬೀಳಬಾರದು ಎಂಬುದು ಆ ದೃಷ್ಟಿಗೆ ಗೊತ್ತಿರುವುದಿಲ್ಲ. ಈ ಸತ್ಪುರುಷರು ಏನು ಇರುತ್ತದೆ ಯಾರಿಗೂ ಗೊತ್ತು. ರಮಣ ಮಹರ್ಷಿಗಳ ಒಂದು ಆಕಳು ಇತ್ತು. ಅದಕ್ಕೆ ಅವರ ಬಗ್ಗೆ ಎಷ್ಟೊಂದು ಪ್ರೇಮವಿತ್ತೆಂದರೆ ಸಾಯಂಕಾಲ 6 ಗಂಟೆ ಆಯ್ತೆಂದರೆ ರಮಣ ಹೊರಗೆ ಗುಡ್ಡದ ಮೇಲೆ ಅಡ್ಡಾಡಲು ಹೋಗುತ್ತಿದ್ದರು. ಅವರು ಹೊರಗೆ ಬಂದಾಗ ಆಕಳನ್ನು ಕಟ್ಟಿರುತ್ತಿದ್ದರು. ಅದು ಅವರ ಹತ್ತಿರ ಹೋಗಲು ಧರ್ಪಡಿಸುತ್ತಿತ್ತು. ಹಾಗಾದ್ರೆ ಹಗ್ಗ ಬಿಚ್ಚದಿದ್ದರೆ ಅದು ಹಗ್ಗವನ್ನು ಹರಿದುಕೊಂಡು ಅವರ ಕಡೆಗೆ ಹೋಗುತ್ತಿತ್ತು. ಒಬ್ಬರು ರಮಣನಿಗೆ ಅದರ ಬಗ್ಗೆ ಅದಕ್ಕೆ ನಿಮ್ಮ ಬಗ್ಗೆ ಇಷ್ಟೊಂದು ಪ್ರೇಮ ಏಕೆ ಇರುತ್ತದೆ ಎಂದು ಕೇಳಲು ಅದಕ್ಕೆ ಅವರು ಹಾಗೇನೂ ಇಲ್ಲ, ನಾನು ಅದರ ಕಡೆಗೆ ಒಮ್ಮೆ ನೋಡಿದೆನು, ಅದು ನನ್ನದೇ ಆಯಿತು ಅಂದರು. ಗುರುಗಳು ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಆದರೆ ನಮ್ಮ ಪ್ರಪಂಚದ ಪ್ರೇಮ ಹೋಗುವುದಿಲ್ಲ. ಅದಕ್ಕೆ ಅವರೇನು ಮಾಡಬೇಕು ನೋಡಿದೆ ಹೇಗೆ ಇದೆ. ಗುರು ಕೃಪೆಯು ಅತ್ಯಂತ ಉದಾರವಾಗಿರುತ್ತದೆ. ಅದಕ್ಕೆ ನನ್ನದು ನಿನ್ನದು ಎಂಬುದು ಗೊತ್ತೇ ಇರುವುದಿಲ್ಲ. ಅತಿ ಪ್ರಸಿದ್ಧೇ. ಪ್ರಸಿದ್ಧ ಎಂಬ ಶಬ್ದದ ಅರ್ಥವನ್ನು ನಾವು ತಿಳಿದುಕೊಂಡಂತೆ ಇರುವುದಿಲ್ಲ. ನಾವು ಪ್ರಸಿದ್ಧವೆಂದರೆ ಬಹಳಷ್ಟು ಖ್ಯಾತನಾಮವೆಂದು ತಿಳಿಯುತ್ತೇವೆ, ಆದರೆ ಅದು ಹಾಗಲ್ಲ. ಸಿದ್ಧ ಅಂದರೆ ಪೂರ್ಣವಾಗುವುದು. ಪ್ರಕರ್ಷಣ ಸಿದ್ಧ ಅಂದರೆ ಯಾರಿಗೆ ಅಪೂರ್ಣತೆ ಗೊತ್ತೇ ಇರುವುದಿಲ್ಲವೋ ಅವರು ಅಂದರೆ ಪ್ರಸಿದ್ಧ. ಮುಂದೆ ಅನ್ನುವುದೇನೆಂದರೆ ಅನವರತ. ಆನಂದೇ ವರ್ಷದಿಯೇ. ಆನಂದದ ವೃಷ್ಟಿಗೆ ಇರುತ್ತದೆ. ಅನವರತ ಅಂದರೆ ಅಖಂಡವಾಗಿ. ಯಾವುದು ಅಖಂಡವಾಗಿರುವುದಿಲ್ಲವೋ ಕಂಟಿನ್ಯೂಸ್. ಗುರುಕೃಪೆಯಲ್ಲಿ ಆನಂದದ ಹೊರತು ಬೇರೆ ಏನೂ ಇರುವುದೇ ಇಲ್ಲ. ತಾತ್ಪರ್ಯವೇನೆಂದರೆ ನಿಜವಾದ ಗುರುಕೃಪೆ ಆದರೆ ನಮಗೆ ದುಃಖ ಇಲ್ಲವೇ ಇಲ್ಲ.
ನಿಜವಾದ ಪತಿವ್ರತೆಯಾಗಿದ್ದರೆ ಅವಳಿಗೆ ಗಂಡನು ಹತ್ತಿರವಿದ್ದರೆ ಆಯಿತು. ಹಣ ಇರುತ್ತದೆಯೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಅವಳಿಗೆ ವಿಚಾರವೇ ಇರುವುದಿಲ್ಲ. ತಾತ್ಪರ್ಯವೇನೆಂದರೆ ಅವಳಿಗೆ ಗಂಡನೇ ಸರ್ವಸ್ವ ಆಗಿರುತ್ತಾನೆ. ರಾಮಾಯಣದಲ್ಲಿ ರಾಮನು ಸೀತೆ ಹೇಳುತ್ತಾನೆ, ನಾನು ಅರಣ್ಯಕ್ಕೆ ಹೊರಟಿರುತ್ತೇನೆ, ನೀನು ರಾಜಕನ್ಯೆ ಇರುತ್ತಿ, ಪಾದರಕ್ಷೆಯ ಹೊರತಾಗಿ ನಿನಗೆ ಮನೆಯಲ್ಲಿಯೂ ಅಡ್ಡಾಡುವ ರೂಢಿ ಇರುವುದಿಲ್ಲ. ಅಂದ ಮೇಲೆ ಮುಳ್ಳು, ಕಟ್ಟಿ, ಕಪ್ಪು, ದಿನ್ನೆಗಳಿಂದ ತುಂಬಿದ ಅರಣ್ಯದಲ್ಲಿ ಹೇಗೆ ಅಡ್ಡಾಡುತ್ತಿ ಎಂದು ಕೇಳಲು, ಅದಕ್ಕೆ ಅವಳು, ನೀವು ಎಲ್ಲಿ ಇರುತ್ತೀರೋ ಅಲ್ಲಿಯೇ ನನ್ನ ಅಯೋಧ್ಯೆ ಇರುತ್ತದೆ, ನಿಮ್ಮ ಹೊರತು ನನಗೆ ಏನು ಶಕ್ಯವೇ ಇಲ್ಲ. ಅನವರ್ತ ಆನಂದೇ ವರ್ಷತಿಯೇ. ನೀವು ಇದನ್ನು ಸರಿಯಾಗಿ ತಿಳಿದುಕೊಳ್ಳಿರಿ. ನಮ್ಮ ಮೇಲೆ ಕೃಪೆ ಇರುತ್ತದೆ, ಆದರೆ ನಮಗೆ ಕೃಪೆಯ ಅರಿವು ಯಾವಾಗ ಆಯಿತು? ಆ ವಿಷಯದಲ್ಲಿ ಎರಡು ದೃಷ್ಟಿಗಳಿರುತ್ತವೆ. ಒಂದು, ಸಾಧನೆಯು ಉತ್ತಮವಾಗಿ ನಡೆದಿರಬೇಕು, ನನ್ನ ಸಾಧನೆ ಉತ್ತಮವಾಗಿ ನಡೆದಿರಬೇಕು. ಎರಡು, ನನ್ನ ಆನಂದವು ಸ್ಥಿರವಾಗಿರಬೇಕು. ನೀನು ಮಾಡುತ್ತಿರುವುದು ಯೋಗ್ಯವೇ ಇರುತ್ತದೆ, ನೀನು ಹತ್ತಿರ ಇರುತ್ತೀಯಲ್ಲವೇ, ನೀನು ಇದ್ದ ಮೇಲೆ ಏನಾದರೂ ಆಗಲಿ. ವಿಷಯವ್ಯಾಳೆ ಮಿಠಿ ದಿದಲಿಯ ಮುಠಿ ತಾಠಿ ಹೇ ತುझिए ಗುರು ಕೃಪಾ ದೃಷ್ಟಿ ನಿರ್ವಿಷವೋಯ. ವಿಷಯ ಸರ್ಪ ದೋಷದಿಂದ ಮೂರ್ಛಿತನಾದದ್ದರಿಂದ ಹೇ ಗುರು ಕೃಪಾ ದೃಷ್ಟಿ ನಿನ್ನಿಂದ ನಿರ್ವಿಷಯವು. ಮೊದಲನೇ ಅಧ್ಯಾಯದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರು ಕೌಶಲ್ಯ ತೋರಿಸಿರುತ್ತಾರೆ. ಅವರು ಅನ್ನುತ್ತಾರೆ, ಅರ್ಜುನನಿಗೆ ಮೋಹರೂಪಿ ಸರ್ಪ ಕಚ್ಚಿರುತ್ತದೆ, ಆದ್ದರಿಂದ ದೇಹದಲ್ಲಿ ಸರ್ಪದ ವಿಷ ಏನಿರುತ್ತದೆ. ಈಗ ಏನು ಮಾಡಬೇಕು? ಜೋ ದೃಷ್ಟಿ ಸವೇತಿ ವಿಷ ಭೇರಿ ಇಂಥ ಶ್ರೀಹರಿ ಗಾರುಡಿ ಪಾಪದ ಹಾಕಿ ಗಾರುಡಿ ಸರ್ಪವನ್ನು ಹಿಡಿಯುತ್ತಾನಲ್ಲವೇ, ಆದ್ದರಿಂದ ಶ್ರೀಹರಿ ಎಂಬ ಗಾರುಡಿ ಬಂದನು. ಅವನು ಗಾರುಡಿ ಏಕೆ ಆಗಿರುತ್ತಾನೆ? ಅದಕ್ಕೆ ಅನ್ನುತ್ತಾರೆ, ಕೇವಲ ದೃಷ್ಟಿಪಾತದಿಂದ ವಿಷವನ್ನು ನಿವಾರಿಸುವವನು. ಅರ್ಜುನನಿಗೆ ಪ್ರಾಪ್ತನಾದನು. ವ್ಯಾಳದರೆ ಸರ್ಪ. ಈ ಯಾವ ವಿಷಯವೆಂಬ ಸರ್ಪ ಇರುತ್ತದೆಯೋ ಅದು ಕಡಿದಿರುವುದರಿಂದ ಸತ್ತವನಂತೆ ಆಗಿರುತ್ತಾನೆ. ಹಾಗೂ ಅವನ ಅವಸ್ಥೆಯು ಕಡಿಮೆಯಾಗುತ್ತಿರುವುದಿಲ್ಲ. ಪ್ರೇತವನ್ನು ಬಹಳ ಹೊತ್ತು ಇಟ್ಟರೆ ಅದರ ಕೈಕಾಲುಗಳು ಮಣಿಯುವುದಿಲ್ಲ, ಅವು ಸೆಟದೇ ಇರುತ್ತವೆ. ಮನುಷ್ಯನ ಮನಸ್ಸಿನಲ್ಲಿ ಸಂಪೂರ್ಣ ದೃಶ್ಯ ತುಂಬಿಕೊಂಡಿರುವುದರಿಂದ ಆ ಯಾವ ವಿಷಯ ಏನಿರುತ್ತದೆಯೋ ಅದು ಏನು ಮಾಡಿದರೂ ಕಡಿಮೆಯಾಗುವುದಿಲ್ಲ. ನೀವು ಆ ವಿಷಯವನ್ನು ತೆಗೆಯುವುದಕ್ಕಾಗಿ ಎಷ್ಟೇ ಪ್ರಯತ್ನ ಮಾಡಿರಿ, ಅದೇನೂ ಹೋಗುವುದಿಲ್ಲ. ನಿನ್ನೆ ಮೊನ್ನೆ ನಾನು ನಿಮಗೆ ಹೇಳಿದ್ದೆನು, ಆ ಡಾಕ್ಟರ್ ಮಗಳ ಮದುವೆ ಆಗಲಿಲ್ಲದಾಗಿತ್ತು. ಅವರಿಗೆ ಶ್ರೀ ಮಹಾರಾಜರು ಬಹಳಷ್ಟು ತಿಳಿಸಿ ಹೇಳುತ್ತಿದ್ದರು. ಆದರೆ ಅವನು ಆ ಕಡೆಗೆ ಈ ಕಡೆಗೆ ನೋಡುತ್ತಿದ್ದನು. ಆಗ ಶ್ರೀ ಮಹಾರಾಜರು ನನ್ನ ಕಡೆಗೆ ನೋಡಿ ಅವನನ್ನು ಕುರಿತು, ನಿಮ್ಮ ವೇದಾಂತ ಬಹಳವಾಯಿತು, ನನ್ನ ಮಗಳ ಮದುವೆ ಯಾವಾಗ ಆಗುತ್ತದೆ ಎಂಬುದನ್ನು ಹೇಳಿರಿ ಅನ್ನುತ್ತಾರೆ, ನೋಡಿರಿ ಅಂದರು. ನಮ್ಮೊಳಗೆ ಇಷ್ಟೊಂದು ದೃಶ್ಯ ತುಂಬಿರುತ್ತದೆ. ಈಗ ಅದಕ್ಕಾಗಿ ಏನು ಮಾಡಬೇಕು ಹೇಳಿರಿ? ಮುಂಜಾನೆ ಹೇಳಿದ್ದ, ಮನುಷ್ಯನ ಜಗತ್ತಿಂದ ಎಲ್ಲ ಕೊಳಕೆಲ್ಲ ತುಂಬಿಟ್ಟದು. ಈ ವಿಷಯ ಕೇಳುತ್ತಿರುವಾಗ ನಿಮಗೆ ನಿದ್ರೆ ಬರುತ್ತಿರುತ್ತದೆ, ಅದು ಉಚಿತವೇ ಇರುತ್ತೆ, ಬರಲಿ. ಏಕೆಂದರೆ ನನಗೆ ಹೇಳುತ್ತಾ ಹೋಗುವುದಕ್ಕಾಗಿ ನನ್ನ ಗಂಟಾದರೂ ಏನು ಖರ್ಚು ಆಗುತ್ತದೆ. ಆದ್ರೆ ಬೆಳಗಿನಿಂದ ನಿಮಗೆ ಟೆನ್ಷನ್ ಆಗುತ್ತಿದೆ, ಅದನ್ನೊಂದು ಕೇಳಬೇಕು, ಆಮೇಲೆ ಇನ್ನೊಂದು ಕೇಳಬೇಕು. ಪ್ರಪಂಚದ ಅಥವಾ ದೃಶ್ಯದ ಪ್ರೇಮ ಬಿಡುವ ವಿಷಯ ಹೊರಟಿದ್ದೆಂದರೆ ಇದು ಈಗ ಸಾಕು ಅನಿಸುತ್ತದೆ. ಅದಕ್ಕಾಗಿ ನಾನಾದರೂ ಏನು ಮಾಡಲಿ? ಅವ್ಯಾ ಓಡೋನಿ ಓಢಿ ಶ್ರವಣಿ ಬೈಸಾವೇ ಆವಡಿ. ಇದು ನಾನು ಹೇಳಿದ್ದಲ್ಲ, ಇದು ಸಮರ್ಥರ ಓವಿ ಇರುತ್ತದೆ. ಎಲ್ಲವನ್ನು ಹರಿದೊಯ್ದು ಅರ್ಥಾತ್ ಏನಂದ್ರೆ ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಶ್ರವಣಿ ಬೈಸಾವೇ ಆವಡಿ, ಶ್ರವಣ ಮಾಡಲಿಕ್ಕೆ ಅತ್ಯಂತ ಒಂದು ಆಸಕ್ತಿಯಿಂದ ಅಭಿರುಚಿಯಿಂದ ಕೂಡಬೇಕು. ಇದು ಸಮರ್ಥದ ವಿಷವೆಂದರೆ ವಿಷಯದ ಪ್ರೇಮವು ಮೈಯಲ್ಲಿ ತುಂಬಿಕೊಂಡಿರುತ್ತದೆ. ತುಜಿಯ ಕೃಪಾ ದೃಷ್ಟಿ ನಿರ್ವಿಷಯ ಹೋಯ ಎಂಬ ಅನುಭವ ಪಡೆಯಬೇಕು. ನಮ್ಮ ಈ ವಿಷಯ ವರ್ಷಾನುಗಟ್ಟಲೆ ನಡೆದಿರುತ್ತದೆ, ಆದ್ದರಿಂದ ಅನುಭವ ಪಡೆಯಬೇಕು. ಇದರಲ್ಲೇನಿದೆ, ಏನು ರೈಲ್ವೆ ಆಗಿರುತ್ತದೆ, ಡೆಕ್ಕನ್ ಕ್ವೀನ್ 50 ವರ್ಷಗಳಿಂದ ನಡೆದಿರುತ್ತದೆ. ಆದರೆ ಅದರಲ್ಲಿ ಏನು ವ್ಯತ್ಯಾಸವಾಗಿರುತ್ತದೆ? ಪ್ರವಾಸಿಗರು ಬರುತ್ತಾರೆ ಹೋಗುತ್ತಾರೆ. ಅದರಂತೆ ನಮ್ಮದು ಇದು ಡೆಕ್ಕನ್ ಕ್ವೀನ್ ಆಗಿರುತ್ತದೆ. ಅದಕ್ಕೆ ನೀವು ಏನಾದರೂ ಹೆಸರು ಕೊಡ್ರಿ, ಮಹಾಲಕ್ಷ್ಮಿ ಅನ್ರಿ ಅಥವಾ ಇಂದ್ರಾಯಣಿ ಅನ್ರಿ. ಆದ್ರೆ ಇದು ಜ್ಞಾನೇಶ್ವರ ಮಹಾರಾಜರ ಹೆಸರಿನಲ್ಲಿ ನಡೆದಿರುತ್ತದೆ, ಇಂದ್ರಾಯಣಿನ. ಇದರ ಉದ್ದೇಶ ಏನು ಎಂಬುದು ನಮ್ಮ ಅಂತರಂಗದಲ್ಲಿ ಹಿಡಿಯಬೇಕು. ನಾವು ಗುರುಕೃಪಾ ದೃಷ್ಟಿಯ ಅಪೇಕ್ಷೆ ಮಾಡಬೇಕು. ಮಹಾರಾಜ್ ತಾವು ಈಗ ಅರ್ಥಪೂರ್ಣ ದೃಷ್ಟಿಯಿಂದ ನನ್ನ ಕಡೆಗೆ ನೋಡಿರಿ. ತರಿ ಕವಣಾತೆ ತಾಪು ಕೋಳಿ
कैसे नियोशो जाडी जरी प्रसाद रस कल्लोಡಿ ಪೂರೇ ಏಸೀತು ಯಾರಿಗೆ ತ್ರಿವಿಧ ತಾಪವು ಹೇಗೆ ದಹಿಸುವುದು ಶೋಕವು ತುಂಬಿ ಬರಲು ಮಹಾಪೂರವು ನಿನ್ನ ಪ್ರಸನ್ನ ರಸತರಂಗ. ಈ ಕೃಪಾದೃಷ್ಟಿ ಹೇಗೆ ಇರುತ್ತದೆ? ಇದೇನು ಅಲ್ಪ ಸ್ವಲ್ಪ ಇರುವುದಿಲ್ಲ, ಅದರ ಮಹಾಪೂರವೇ ಬರುತ್ತದೆ. ಮಹಾಪೂರ್ ಬಂದಿದ್ದರೆ ಅದರಲ್ಲಿ ಎಲ್ಲವೂ ಹರಿದು ಹೋಗುತ್ತದೆ. ಕಲ್ಲೋಳ ಅಂದರೆ ತರಂಗ, ತೆರೆ. ಆ ಮಹಾಪೂರದಲ್ಲಿ ತೆರೆಗಳು ಬರುತ್ತವೆ. ಕೃಪಾದೃಷ್ಟಿಯಲ್ಲಿ ಈ ರೀತಿಯಾಗಿ ಬಹಳಷ್ಟು ತುಂಬಿರುತ್ತದೆ. ಆ ಬಹಳಷ್ಟುಗಳಲ್ಲಿ ಯಾವ ತೆರೆಗಳು ಬರುತ್ತವೆಯೋ ಅವು ಯಾವುದರ ತೆರೆಗಳಾಗಿರುತ್ತವೆ? ಪ್ರಸಾದ ರಸದ ಅಂದರೆ ಪ್ರಸನ್ನತೆಯ ರಸಗಳಾಗಿರುತ್ತವೆ. ಅಂದರೆ ಪ್ರಸನ್ನತೆಯ ತೆರೆಗಳಾಗಿರುತ್ತವೆ. ಪ್ರಸಾದ ಅಂದರೆ ಪ್ರಸನ್ನತೆ, ಪ್ರಸನ್ನತೆಯ ತೆರೆಗಳು ಬರುತ್ತವೆ. ಪ್ರಸಾದ ಅಂದರೆ ಪ್ರಸನ್ನತೆ ಹಾಗೂ ರಸ ಅಂದರೆ ಪ್ರೇಮ. ಪ್ರಸನ್ನತೆ ಹಾಗೂ ಪ್ರೇಮದ ತೆರೆಗಳು ಆ ಗುರುಕೃಪೆಯಲ್ಲಿ ಬರುತ್ತವೆ. ಆಗ ನಾವು ಯಾವ ಸಾಧನೆ ಮಾಡುತ್ತೇವೆಯೋ ಅದರಲ್ಲಿ ನಮಗೆ ಇದೆಲ್ಲವೂ ಅನುಭವಕ್ಕೆ ಬರಬೇಕು. ಅದಕ್ಕಾಗಿ ನಾವು ಅವರನ್ನೇ ಕೇಳಬೇಕು. ನಾನು ನಿಮ್ಮ ಕಡೆಗೆ ಬಂದಿರುತ್ತೇನೆ, ನೀವು ನನ್ನ ಕಡೆಗೆ ಸ್ವಲ್ಪ ನೋಡಿರಿ. ಶ್ರೀ ಮಹಾರಾಜರು ಒಂದು ಉದಾಹರಣೆ ಕೊಡುತ್ತಿದ್ದರು, ಅದು ನಮಗೆ ಬಹಳ ಅನ್ವಯಿಸುತ್ತದೆ. ಅವರು ಹೇಳುತ್ತಿದ್ದರು, ಒಬ್ಬ ಮನುಷ್ಯನು ಊಟಕ್ಕೆ ಕುಳಿತಿದ್ದನು. ಅಷ್ಟರಲ್ಲಿ ಬಾಗಿಲಲ್ಲಿ ಒಬ್ಬ ಭಿಕ್ಷುಕನು ಬಂದನು. ಅವನು ತೆಲುಗು ಭಾಷೆಯಲ್ಲಿ ಒಂದು ಹಾಡು ಅನ್ನುತ್ತಿದ್ದನು. ಆ ಮನೆಯ ಯಜಮಾನಿಗೆ ಆ ಹಾಡಿನ ಅರ್ಥ ತಿಳಿಯಲಿಲ್ಲ, ಆದರೆ ಅವನು ಭಿಕ್ಷೆ ಬೇಡುತ್ತಿರುವನೆಂದು ತಿಳಿಯಿತು. ಆದ್ರೆ ಅವನು ತನ್ನ ಎಲೆಯಲ್ಲಿ ಅರ್ಧ ರೊಟ್ಟಿಯನ್ನು ಅವನಿಗೆ ಹಾಕಿ ಮುಂದೆ ಹೋಗು ಅಂದನು. ಶ್ರೀ ಮಹಾರಾಜರು ನಮಗೆ ಇಷ್ಟು ಮಾಡಿದರೂ ಸಾಕು. ನಾನು ಎಲ್ಲವನ್ನು ಏಕೆ ಹೇಳುತ್ತಿರುವೆಂದರೆ ನಮ್ಮ ದುಃಖ ನೋಡಿ ಅವರಿಗೆ ಕೆಳಕು ಅನಿಸುತ್ತದೆ. ನಿಮ್ಮಲ್ಲಿ ಸಮಾಧಾನ ಸಂಪಾದಿಸುವ ಶಕ್ತಿ ಇರುತ್ತದೆ, ಆದರೆ ನೀವು ಆ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುತ್ತಿರುವಿರಿ. ಆದ್ದರಿಂದ ದೊಡ್ಡ ದೊಡ್ಡ ಮನುಷ್ಯರು ಕೂಡ ಕೊನೆಗೆ ನಿರಾಶರಾಗಿ ಹೋಗುತ್ತಾರೆ. ಏಕೆಂದರೆ ಅವರು ಆಯುಷ್ಯವೆಲ್ಲ ಕಷ್ಟಪಟ್ಟು ಸಂಪಾದಿಸಿದ್ದು ತಾತ್ಪೂರ್ತಿಕವಾಗಿರುತ್ತದೆ. ಜೊತೆಗಿರುವ ಜನರು ಸಾಯುತ್ತಾರೆ, ಆರೋಗ್ಯ ಸರಿಯಾಗಿ ಉಳಿಯುವುದಿಲ್ಲ, ವಾರ್ಧಕ್ಯದಲ್ಲಿ ಒಂದು ಪ್ರಕಾರದ ನೈರಾಶ್ಯತೆ ಬರುತ್ತದೆ, ವ್ಯವಹಾರದಲ್ಲಿ ಏನಾದರೂ ಅಪ್ರಿಯತೆ ಉಂಟಾಗುತ್ತದೆ, ಅದರಿಂದ ನಿರಾಶರಾಗುತ್ತಾರೆ. ಮನುಷ್ಯನ ಸಂಪೂರ್ಣ ಜೀವನ ನೋಡಿದರೆ ಸಮಾಧಾನವೆನಿಸುವುದಿಲ್ಲ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ಗುರುಗಳ ಕೃಪಾದೃಷ್ಟಿಯಿಂದಲೇ ನೀನು ಪ್ರಸನ್ನನಾಗಿರಲು ಶಕ್ಯವಿದೆ. ಅಷ್ಟೇ ಅಲ್ಲದೆ ನಿನ್ನ ಜೀವನದಲ್ಲಿ ಪ್ರೇಮದ ಮಹಾಪೂರವೇ ಬರುತ್ತದೆ. ಯೋಗ ಸುಖಾಚೆ ಸೋಹಳೆ ಸೇವಕ ತುझे ಸ್ನೇಹಾಳೆ ಸೋಹಂ ಸಿದ್ಧೀಚೆ ಲಳೆ ಪಾಲಿಸೀತು ಯೋಗ ಸುಖ ವೈಭವ. ಯೋಗ ಸುಖದ ವೈಭವ ನಿನ್ನಿಂದ ಭಕ್ತರಿಗೆ ಪ್ರಾಪ್ತವು, ಸ್ವರೂಪ ಪ್ರಾಪ್ತಿಯ ಹವ್ಯಾಸವು ನಿನ್ನಿಂದಲೇ ಮಮತಾಮಯಿ. ಈಗ ಭಗವಂತನು ವಿಷಯ ಬದಲಿಸುತ್ತಾನೆ. 12ನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಏನಿತ್ತೆಂದರೆ, 2 ಪ್ರಕಾರದ ಜನರು ಇರುತ್ತಾರೆ, ನಿರಾಕಾರದ ಉಪಾಸನೆ ಮಾಡುವವರು ಹಾಗೂ ಸಾಕಾರದ ಉಪಾಸನೆ ಮಾಡುವವರು. ಹೀಗಿರುವಾಗ ದೇಶಾಂಕೆ ಯೋಗವಿತ್ತಮ, ಹೇ ಭಗವಂತನೇ ಅವುಗಳಲ್ಲಿ ಉತ್ತಮವಾದದ್ದು ಯಾವುದು? ಆಗ ಭಗವಂತನು ಅವನಿಗೆ ಅಂದದ್ದೇನೆಂದರೆ, ನಿರಾಕಾರ ಉಪಾಸನೆಯು ಬಹಳ ಕಠಿಣವಿರುತ್ತದೆ, ಶ್ರವಣದ ಉಪಾಸನೆ ಮಾಡುವವರೇ ಉತ್ತಮರು. ಶ್ರೀ ಮಹಾರಾಜರು ಅನ್ನುತ್ತಿದ್ದರು, ಇದು ಭಗವಂತನ ವಕೀಲಿಯಾಗಿರುತ್ತದೆ. ಅರೆ, ಭಗವಂತನು ವಕೀಲಿ ಮಾಡುತ್ತಾನೆ, ಭಗವಂತನು ನಿರ್ಣಯ ಕೊಟ್ಟಿರುತ್ತಾನಲ್ಲವೇ, ಅಂದ ಮೇಲೆ ವಕೀಲಿ ಹೇಗೆ? ಅದಕ್ಕೆ ಅವರು ಅನ್ನುವುದೇನೆಂದರೆ, ಅವನು ಸ್ವತಃ ಶ್ರವಣನಾಗಿ ಬಂದಿರುತ್ತಾನೆ, ಹಾಗೂ ಅರ್ಜುನನಿಗೆ ನಿರ್ಗುಣ ಉತ್ತಮವೆಂದು ಹೇಗೆ ಅನ್ನುತ್ತಾನೆ? ಎಷ್ಟೊಂದು ಸುಂದರವಿರುತ್ತದೆ ನೋಡಿದಿ. ಇದೇನು ನಮ್ಮ ವಿಷಯವಲ್ಲ, ಅವರಿಗೆ ಇಷ್ಟೇ ಹೇಳಬೇಕಾಗಿರುತ್ತದೆ. ತಾನು ಸ್ವತಃ ಸಗುಣಾಗಿ ನಿರ್ಗುಣ ಉಪಾಸನ ಶ್ರೇಷ್ಠ ಹೆಂಗಂತಾನೆ? ನಾನು 106 ಸ್ತ್ರೀ ಪುರುಷರಿಗೆ ನಾಮ ಹೇಗೆ ನಡೆಯುತ್ತದೆ ಎಂದು ಕೇಳಿದನು. ಅದಕ್ಕೆ ಅವರು ಮನಸ್ಸಿನಂತೆ ನಡೆದಿರುವುದಿಲ್ಲ ಅನ್ನುತ್ತಾರೆ. ಅದಕ್ಕಾಗಿ ಏನು ಮಾಡಬೇಕು? ಒಳ್ಳೊಳ್ಳೆ ಜನರು ಜಪ ಮಾಡುತ್ತಾರೆ, ಆದರೆ ಮನಸ್ಸಿನಂತೆ ಆಗುವುದಿಲ್ಲ ಅನ್ನುತ್ತಾರೆ. ಕಾರಣವೇನೆಂದರೆ ಶಕ್ತಿ ಕಡಿಮೆ ಬೀಳುತ್ತದೆ, ಕೆಲವರಿಗೆ ಪರಿಸ್ಥಿತಿ ಅಡ್ಡ ಬರುತ್ತದೆ, ಮನೆಯಲ್ಲಿ ತೊಂದರೆ ಇರುತ್ತವೆ, ಕೆಲವರಿಗೆ ದುಡ್ಡಿನ ತೊಂದರೆ ಇರುತ್ತದೆ. ಅದು ಹೋಗಲಿ ಬಿಡ್ರಿ, ಯಾರಿಗೆ ಎಲ್ಲ ಪರಿಸ್ಥಿತಿ ಅನುಕೂಲವಿರುತ್ತದೆಯೋ ಅಂಥವರಿಗೂ ಕೂಡ ಜಪವು ಮನಸ್ಸಿನಂತೆ ಆಗುವುದಿಲ್ಲ. ಅವರ ಕೃಪೆ ಇರುತ್ತದೆ, ಆದರೆ ನಾವು ಅದರ ಅರಿವು ಮಾಡಿಕೊಳ್ಳುವುದಿಲ್ಲ.
ಕೃಪೆಯ ಅರಿವು ಯಾವಾಗ ಆಗುತ್ತದೆ? ಅವರು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುತ್ತಾರೋ ಆ ಪರಿಸ್ಥಿತಿಯಲ್ಲಿ ಪ್ರಸನ್ನತೆ ಇರಬೇಕು. ಪ್ರಸಾದ ರಸ ಕಲ್ಲೋಳಿ ಎಂಬುದು ಅದರ ಗುರುತು ಆಗಿರುತ್ತದೆ. ಸಾಧಕನಲ್ಲಿ ಪ್ರಸನ್ನ ವೃತ್ತಿ ಇರಬೇಕು, ಆದರೆ ಅದರೊಂದಿಗೆ ಅವನ ಪ್ರೇಮದ ಅರಿವು ಆಗಬೇಕು. ತುಕಾರಾಮ್ ಮಹಾರಾಜರದ್ದು ಅಭಂಗವಿರುತ್ತದೆ. ಅದರಲ್ಲಿ ಅವರು ನೀನು ನನಗೆ ರುಚಿ ಹಚ್ಚು, ನೀನು ನನಗೆ ರುಚಿ ಹಚ್ಚು, तुझी चटक मला लावून दे, मग मी व्यवहारी असेन वರ್ತದ जैसे का दलाल पद्मपत्र. ನೀನು ಏನ್ ಮಾಡು ಅಂದ್ರೆ ನನಗೆ ರುಚಿ ಹಚ್ಚು, ಆಮೇಲೆ ನಾ ವ್ಯವಹಾರದಾಗ ಹೆಂಗ್ ಬರ್ತದೋ ಹಂಗೆ ಇರ್ತೀನಂತೆ. ಯಾವ ರೀತಿಯಾಗಿ ಇರ್ತೀನಿ ಅಂದ್ರೆ ನೀರಿನಲ್ಲಿ ಪದ್ಮಪತ್ರ ಹೆಂಗಿರ್ತದೋ ಹಂಗಿರ್ತೀನಿ. ಪದ್ಮಪತ್ರವು ನೀರಿನಲ್ಲಿ ಇರುವಂತೆ ನಾನು ವ್ಯವಹಾರದಲ್ಲಿ ಇರುತ್ತೇನೆ. ಆಮೇಲೆ ನಾನು ದುಃಖವೇಕೆ ಮಾಡಿಕೊಳ್ಳಲಿ? ಪದ್ಮಪತ್ರವು ನೀರಿನಲ್ಲಿದ್ದರೂ ಇಲ್ಲದಂತೆ ಇರುತ್ತದೆ. ಅದರಂತೆ ನಾನು ವ್ಯವಹಾರದಲ್ಲಿ ಪ್ರಪಂಚದಲ್ಲಿ ಇರುತ್ತೇನೆ. ಆದರೆ ನೀನು ನನಗೆ ನಿನ್ನ ಪ್ರೇಮದ ಗುರುತು ತೋರಿಸು. ನಮಗೆ ಪ್ರೇಮದ ಗುರುತು ಏಕೆ ಹತ್ತುವುದಿಲ್ಲ? ನಾವು ಇಷ್ಟೊಂದು ದಿವಸ ಉಪಾಸನೆಯಲ್ಲಿ ತೊಡಗಿರುತ್ತೇವೆ. ನಮ್ಮ ಪ್ರಪಂಚದಲ್ಲಿ ಇಷ್ಟೊಂದು ಕಷ್ಟ ಇದ್ದರೂ ನಾವು ಅವನಿಗೆ ದೋಷ ಕೊಡುವುದಿಲ್ಲ. ಇದು ಪ್ರೇಮವಾಗಿರುತ್ತದೆ. ಹೀಗಿದ್ದರೂ ನಮಗೆ ಏಕೆ ಸಾಧಿಸುವುದಿಲ್ಲ? ನಾನು ಹೇಳಿದ ಇಷ್ಟೆಲ್ಲ ಮಾಡ್ತಾರ ಅವರು, ಆದರೂ ಅವರಿಗೆ ಮನೆಗೆ ಯಜಮಾನಿಗೆ ಹಿಂಗ್ಯಾಕೆ ಮಹಾರಾಜ ಹಿಂಗ್ಯಾಕೆ ಮಾಡ್ತಾರೆ, ಅವ್ರು ಎಷ್ಟೊಂದು ಮಾಡ್ತಾರೆ. ನಮ್ಮ ಪ್ರಪಂಚದಲ್ಲಿ ಇಷ್ಟೊಂದು ಕಷ್ಟ ಇದ್ದರೂ ನಾವು ಅವರಿಗೆ ದೋಷ ಕೊಡುವುದಿಲ್ಲ. ಅವ್ರಿಗೆ ಹಿಂಗ್ಯಾಕೆ ಮಾಡ್ತಾರೆ, ನಮ್ಮ ಸುಖ ಯಾಕೆ ಕೊಡಂಗಿಲ್ಲ, ನಮ್ಮ ಹುಡುಗನ ಆರಾಮ ಯಾಕೆ ಮಾಡಂಗಿಲ್ಲ? ಇದು ಪ್ರೇಮವಾಗಿರುತ್ತದೆ. ಹೀಗಿದ್ದರೂ ನಮಗೆ ಏಕೆ ಸಾಧಿಸುವುದಿಲ್ಲ? ಅವರ ಕೃಪೆ ಇದ್ದೇ ಇರುತ್ತದೆ, ಆದರೆ ನಮಗೆ ಅದರ ಅರಿವು ಇರುವುದಿಲ್ಲ. ಆದ್ದರಿಂದ ನಾವು ಅದರ ಅರಿವಿಗಾಗಿ ಪ್ರಾರ್ಥಿಸಬೇಕು. ಅದರಿಂದ ನಮ್ಮ ಅಂತಃಕರಣವು ಬೆಣ್ಣೆಯಂತೆ ಅತ್ಯಂತ ಮೃದುವಾಗುತ್ತದೆ ಹಾಗೂ ಅದರಿಂದ ಅವನ ಮೇಲೆ ಪ್ರಭಾವ ಬೀರುವವರಿಗೆ ಸುಲಭವಾಗುತ್ತದೆ. ಅದಕ್ಕಾಗಿ ನಾವು ಅತ್ಯಂತ ಮನಪೂರ್ವಕ ಪ್ರಾರ್ಥನೆ ಮಾಡಬೇಕು. ನೀವು ನನಗೆ ಶಕ್ತಿ ಕೊಡಿರಿ, ನನಗೆ ನಿಮ್ಮ ಮನಸ್ಸಿನಂತೆ ನಡೆಯಬೇಕೆಂದು ಅನಿಸುತ್ತದೆ. ಆದರೆ ನಾನಾದರೂ ಏನು ಮಾಡಲಿ? ನನ್ನ ಶಕ್ತಿಯೇ ಕಡಿಮೆ ಬೀಳುತ್ತದೆ. ತಾವು ಕೃಪೆ ಮಾಡಿ ನನಗೆ ಶಕ್ತಿ ಕೊಡಿರಿ. ಆದರೆ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ ಅಭ್ಯಾಸ ಮಾಡಿರಿ. ಹೌದು, ನಿಜವಿದೆ. ಆದರೆ ನನಗೆ ಆಗುವುದಿಲ್ಲವಲ್ಲ. ಹೀಗಿರುವಾಗ ನೀವು ನನಗೆ ಅಭ್ಯಾಸ ಮಾಡಲು ಶಕ್ತಿ ಕೊಡಿರಿ. ಆ ಶಕ್ತಿ ಪ್ರಾಪ್ತವಾದ ಮೇಲೆ ಮುಂದಿನ ಮೆಟ್ಟಿಲು ಏನು ಇರುತ್ತದೆ ಎಂಬುದನ್ನು ನಾನು ನಿಮಗೆ ಮುಂದಿನ ಪ್ರವಚನದಲ್ಲಿ ಹೇಳುತ್ತೇನೆ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ. ಸದ್ಗುರುನಾಥ ಮಹಾರಾಜ ಕಿ ಜಯ. ಜಯ ಜಯ ವೀರ ಸಮರ್ಥ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಗ್ಯಜ್ಞದಿಂದ ದೋಷಿಸುವೆನು. ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದಾನು. ದುಷ್ಟದ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ. ಜೀವಭಾವದಿಂದ ದೂರವಾಗಲಿ ಪಾಪ ತಿಮಿರ, ವಿಶ್ವಕಾಣಲಿ ಸ್ವಧರ್ಮ ಭಾಸ್ಕರ. ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ, ವರ್ಷಿಸುತ್ತ ಸಕಲ ಮಂಗಲ. ಸಂತ ಸಮೂಹ ಈಶ ನಿಷ್ಠೆಯುಳ್ಳ ಭೂಮಂಡಲದಲ್ಲಿ ಸದಾ ಕಾಲ ಗಟ್ಟಿಯಾಗಲಿ ಜನರಿಗೆ. ಸಜಲ ಕಲ್ಪ ತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು. ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ. ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿ ಪುರುಷನನ್ನು. ಹಾಗೂ ಗ್ರಂಥೋಪದೀಪಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟವ್ಯಯ ಅವನಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜ ಕಿ ಜಯ.
जय जय रघुवीर समर्थ श्री ज्ञानेश्वर महाराज की जय। समर्थ सद्गुरु श्री ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಮಹಾರಾಜ ಒಬ್ಬರ ಹೆಸರು ಯಾಕೆ ಹೇಳ್ತೀನಿ ಅಂದ್ರೆ ಮೂರು ಸತ್ಪುರುಷರು ಒಬ್ಬರೇ ಆಗಿರೋದ್ರಿಂದಾಗಿ ಒಬ್ಬರಲ್ಲೇ ಮೂರು ಸತ್ಪುರುಷರು ಇರೋದ್ರಿಂದಾಗಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸೋದೇನು ಅಂತಂದ್ರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಪಡೆದಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ